ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬ ಚೆನ್ನಾಗೈತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಇವತ್ತಂತೂ ನೀವು ಕೊನೆವರೆಗೂ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆಯಿತಾ. ಸೊ ಇನ್ನೇನು ಇಲ್ಲಿ ಸಖತ್ ಅಳ್ತಾ ಇರ್ತಾಳೆ ರಾಣಿ. ಯಾಕೆ ಅಂತಂದರೆ ಅವ್ರ ಅಮ್ಮನ್ನ ಬಿಡ್ಸೋಕ್ಕಾಗಲಿಲ್ವಲ್ಲ. ಆ ಸಾಕ್ಷಿನ ಹಿಂದಿನ ಸಂಚಿಕೆಯಲ್ಲಿ ಆ ವರದಾ ರಿಯಲ್ ಸಾಕ್ಷಿನೇ ಅವನ ಮೇಲೆ ಕೇಸು ತಿರ್ಗಾ ಥರ ಮಾಡಿ FIR ಹಾಕ್ಸ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ಆ ಸಾಕ್ಷಿನ ಅಂದರೆ ಮೊದಲನೇ ಸಾಕ್ಷಿನೇ ಪ್ರೂವ್ ಮಾಡೋಕ್ಕೋಗಿ ಸೋತ್ಬಿಟ್ರಿ ಇವರು. ಸೊ ಹಂಗಾಗಿ ರಾಣಿ ಸಕ್ಕತ್ತಾಗಿ ಅಳ್ತಾ ಇರ್ತಾಳೆ. ಅಮ್ಮ ನಾನು ಬಿಟ್ಟಿರೋಕ್ಕಾಗಲ್ಲ ನಿನ್ನ, ಅಮ್ಮ ಪ್ಲೀಸ್ ಅಮ್ಮ ಅಂತೇಳಿ ಅಳ್ತಲೇ ಇರ್ತಾಳೆ. ಸೊ ಆಗ ಬಂದುಬಿಟ್ಟು ರಾಣಿ ಸಮಾಧಾನ ಮಾಡ್ಕೊ, ನೀನು ಯೋಚನೆ ಮಾಡಬೇಡ, ನಿಮ್ಮಮ್ಮನ್ನ ನಾನು ಕೊಡಿಸೋ ಜವಾಬ್ದಾರಿ ನಂದು ಅಂತೇಳಿ ಬಾಲ ಬಂದು ಹೇಳ್ತಾ ಇರ್ತಾನೆ. ಸೊ ಅಣ್ಣ ಯಾಕಣ್ಣ ಇವನು ಈ ಥರ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಕೂಡ ರಾಣಿ ಕೇಳ್ತಾಳೆ. ಅವನೇನು ಮಾತಾಡ್ತಾ ಇರಲ್ಲ. ಸೊ ಅಷ್ಟರಲ್ಲೇ ರಾಣಿ ಮಾತ್ರ ತುಂಬ ಫೀಲ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಅಷ್ಟರಲ್ಲೇ ಇಲ್ಲಿಗೆ ಇವನು ಬರ್ತಾನೆ, ಯಾರು ವರದಾ. ನೋಡು ಪಾಪು, ಅವಳ ಮಗು ಎಷ್ಟು ಚೆನ್ನಾಗಿ ಅಳ್ತಾ ಇದೆ, ಎಷ್ಟು ಜೋರಾಗಿ ಅಳ್ತಾ ಇದೆ. ನೀವು ಆದರೂ ನಿಜ ಹೇಳೋಕ್ಕಾಗ್ತಿಲ್ವಲ್ಲ ಅವಳಿಗೆ. ನಿಜ ಹೇಳಿ ಅರ್ಥ ಮಾಡಿಸಿ ಆ ಮಗುಗೆ. ಯಾಕೆ ಇಷ್ಟೊಂದೆಲ್ಲ ಆಸೆ ಕೊಟ್ಟು ಅವಳಿಗೆ ನಿರಾಸೆ ಮಾಡ್ತಾ ಇದ್ದೀರಾ, ಎಲ್ಲರೂ ಸೇರಿಕೊಂಡು ಅವಳನ್ನ ಫೂಲ್ ಮಾಡ್ತಿದ್ದೀರಾ ಅಂತೇಳಿ ಆ ಬಾಲ ಹೇಳ್ತಾ ಇರ್ತಾನೆ. ನೋಡಿ ಅಂಕಲ್, ನಮ್ಮಮ್ಮ ತಪ್ಪು ಮಾಡಿಲ್ಲ ಅಂಕಲ್, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮಮ್ಮ. ಖಂಡಿತ ಅವ್ರು ಈಚೆ ಬಂದೇ ಬರ್ತಾರೆ ಅಂತ ರಾಣಿ ಕೂಡ ಹೇಳ್ತಾಳೆ. ಅಲ್ಲಮ್ಮ, ನೀನು ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊತಾ ಇದೀಯಾ? ನೀನು ಅರ್ಥ ಮಾಡಿಸು ಕಾವೇರಿ, ಹೇಗಾದರೂ ಮಾಡಿ ಆ ಮಗುಗೆ ಅರ್ಥ ಮಾಡಿಸು, ನಾನೇ ಕೊಲೆ ಮಾಡಿರೋದು ಅಂತ. ಯಾಕೆ ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕ್ಬಿಟ್ಟು ಈ ರೀತಿ ಹಿಂಸೆ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಲ್ಲಿ ವರದಾ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಇಲ್ಲಿ ಇನ್ನು ಸಕ್ಕ ಸಿಟ್ಟು ಬಂದಿರುತ್ತೆ ಬಾಲನ್ಗೆ. ಏಯ್ ವರದಾ, ನಾನು ಹೇಳಿರೋದು ನಿಜನೇ, ಖಂಡಿತ ಕಾವೇರಿ ಹೊರಗಡೆ ಬಂದೇ ಬರ್ತಾಳೆ. ಅವ್ರ ಅಮ್ಮನಿಗೆ ಮಗಳಿಗೆ ಒಂದು ಮಾಡೋ ಜವಾಬ್ದಾರಿ ನಂದು, ಮಗಳಿಗೆ ತಾಯಿನ ಕೊಡ್ಸೋ ಜವಾಬ್ದಾರಿ ಕೂಡ ನಂದೇ ಅಂತೇಳಿ ಇದು ಮಾಡ್ತಾನೆ. ಆಗ ಸತ್ಯಣ್ಣ ಕೂಡ ಇನ್ನು ಜೋರಾಗಿ ಗಲಾಟೆ ಆಗ್ಬಿಡುತ್ತೆ ಅಂತೇಳಿ ಕೈನೂ ಹಿಡ್ಕೊತಾನೆ ಬಾಲಂದು, ಜಗಳಕ್ಕೆ ಹೋಗ್ಬೇಡ ಬಿಡು ಅಂತ ಹೇಳ್ಬಿಟ್ಟು. ಸೊ ಇವಳು ಮಳ್ಳಿ ಥರ ಇಲ್ಲಿ ಸಾರಿಕಾ ಸೈಡಲ್ಲಿ ನಿಂತಿರ್ತಾಳೆ. ಇಲ್ಲಿ ಮೋಸ ಹೋಗ್ತಿರೋದು ಸಾರಿಕ್ನಿಂದನೇ ಬಾಲ. ಯಾಕೆಂದರೆ ತಂಗಿ ಅಂತಲೂ ಗೊತ್ತಿಲ್ಲದೆ ಎಲ್ಲ ವೀಕ್ನೆಸ್ ಬಿಟ್ಕೊಟ್ಟು ಎಲ್ಲ ಮೋಸ ಹೋಗ್ತಿದ್ದಾನೆ. ಸೊ ಇನ್ನೇನು ಫೈನಲಿ ವರದಾ ಚುಚ್ಚಿ ಚುಚ್ಚಿ ಮಾತಾಡ್ತಲೇ ಇರ್ತಾನೆ ಕಾವೇರಿಗೆ. ನೀನು ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಕಾವೇರಿ ಈ ಮಗುಗೆ. ಅವಳಿಗೆ ಯಾಕೆ ಅಷ್ಟೊಂದು ಆಸೆ ತುಂಬಿದ್ದೀರಾ? ಏ ಬಾಲ, ನೀನು ಅಮ್ಮನ ಕೊಡಿಸ್ತೀನಿ ಅಂತೇಳಿ ಈ ರೀತಿಯೆಲ್ಲ ಆಸೆ ತುಂಬಿ ಮಗುಗೆ ಎಷ್ಟು ನೋವು ಮಾಡಿದೀಯ ನೋಡು. ಈ ರೀತಿ ಎಲ್ಲ ಅಮ್ಮನ ಕೊಡಿಸೋದು, ಪ್ರಾಮಿಸ್ ಮಾಡೋದು, ಇದೆಲ್ಲ ಮಾಡಬೇಡ. ಯಾಕೆಂದರೆ ಕಾವೇರಿ ಮಾಡಿರೋದು ನನ್ನ ಹೆಂಡ್ತಿನ ಕೊಲೆ, ಅದನ್ನು ಒಪ್ಕೋಬೇಕು ನೀವೆಲ್ಲರೂ ಸೇರಿ ಅಂತ ಹೇಳ್ಬಿಟ್ಟು ವರದಾ ಕೂಡ ಹೇಳ್ತಾನೆ. ಸೊ ಹಂಗಂದ ತಕ್ಷಣನೇ, ನೋಡು ಕಾವೇರಿ, ನೀನು ಈ ರೀತಿಯೆಲ್ಲ ಮಗುಗೆ ಆಸೆ ಕೊಟ್ಬಿಟ್ಟು ಸುಮ್ಮನೆ ಅವಳ ಮನಸ್ಸನ್ನ ನೋಯಿಸ್ಬೇಡ, ಏನಿದ್ರು ಅದನ್ನ ನಿಜ ಹೇಳ್ಬಿಡು ಕಾವೇರಿ ಅಂತ ಕೂಡ ವರದಾ ಹೇಳ್ತಾನೆ ಕಾವೇರಿಗೆ. ಕಾವೇರಿ ಪಾಪ ತುಂಬ ಫೀಲ್ ಮಾಡ್ಕೊತಾಳೆ, ನಮ್ಮ ಮಗು ಮುಂದೆ ಹೆಂಗೆ ಮಾತಾಡ್ತಿದ್ದಾನೆ ನೋಡಿ ಅಂತೇಳಿ ಸಖತ್ ಬೇಜಾರಾಗ್ತಾ ಇರುತ್ತೆ ಅವಳಿಗೆ. ಬಾಲ ಇದ್ಕೊಂಡು, ಏ ವರದಾ, ನಾನು ಹೇಳಿರೋದು ನಿಜನೇ, ನಾನು ಮಾಡ್ತಿರೋದು ನಿಜನೇ, ನಿನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋಕ್ಕೆ ಬಿಡೋದಿಲ್ಲ, ನಿನ್ನ ನಾನು ಜೈಲಿಗೆ ಹಾಕಿಸ್ತೀನಿ. ಈ ಫಸ್ಟ್ನೇದು ಫೇಲ್ ಆಗಿರ್ಬೋದು ನಮ್ಮ ಸಾಕ್ಷಿ, ಇನ್ನೂ ಇದೆ ಒಂದು ಇಯರಿಂಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಅಷ್ಟರಲ್ಲೇ ಪೊಲೀಸ್ ಅಧಿಕಾರಿ ಬಂದು ಟೈಮ್ ಆಯಿತು ಬಾ ಕಾವೇರಿ ಅಂತ ರಾಣಿನ ಕಾವೇರಿನೇ ಎಳ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಮಾಮ ಅಂತೇಳಿ ರಾಣಿ ಸಖತ್ತಾಗಿ ಅಳ್ತಾ ಇರ್ತಾಳೆ. ಅಮ್ಮ ಅಮ್ಮ ಅಂತೇಳಿ ಸಖತ್ ಫೀಲ್ ಮಾಡ್ಕೊತಾರೆ ತಾಯಿ ಮಗಳು ಇಬ್ಬರು ಕೂಡ. ಇವರು ಪಾಪ 3 ಜನನೂ ಸಖತ್ ಫೀಲ್ ಮಾಡ್ಕೊತಾರೆ, ರಾಣಿ ಮತ್ತು ಸತ್ಯಣ್ಣ ಮತ್ತು ಬಾಲ. ಆದರೂ ಕೂಡ ಕಾವೇರಿನ ಕರ್ಕೊಂಡು ಹೊರಟೋಗ್ತಾರೆ. ಅದನ್ನೆಲ್ಲ JP ಪಾಟೀಲು ಭಾರ್ಗವ್ ಇಬ್ಬರು ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರ ತಾಯಿ ಮಗಳನ್ನ ಸಂಕಟನ ನೋಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತಾರೆ. ಇನ್ನು ಅಲ್ಲಿಗೆ ರಾಣಿ ಬರ್ತಾಳೆ. ರಾಣಿ ಬಂದ್ಬಿಟ್ಟು, ಅಂಕಲ್, ನೀವು ಹೇಳಿದ್ರಲ್ಲ ನಮ್ಮ ಅಮ್ಮನ ಇವತ್ತು ಹೊರಗಡೆ ಕರ್ಕೊಂಡು ಬರ್ತೀವಿ ಅಂತ, ನೀವು ಬಿಡು ಕರ್ಕೊಂಡೇ ಬರಲಿಲ್ಲ, ಹಾಗಾದರೆ ನೀವು ಕೂಡ ಸುಳ್ಳೇ ಹೇಳ್ತೀರಾ ನಮಗೆ ಅಂತ ಅಂದಾಗ, ಇಲ್ಲ ಪುಟಿ, ಆ ರೀತಿ ಎಲ್ಲ ಸುಳ್ಳು ಹೇಳೋಕ್ಕಾಗಲ್ಲ, ಇವತ್ತು ನಾವು ಸೋತಿರ್ಬೋದು, ಇನ್ನೊಂದು ದಿನ ಇದೆಯಲ್ಲ ಆವಾಗ ನಿಮ್ಮ ಅಮ್ಮನ್ನ ಕರ್ಕೊಂಡು ಬಂದೇ ಬರ್ತೀವಿ ಅಂಥೇಳಿ JP ಪಾಟೀಲು ಹೇಳ್ತಾನೆ. ನಂಗೆ ತಕ್ಷಣ, ಅಂಕಲ್ ನೀವು ಕೂಡ ಸುಳ್ಳು ಹೇಳಿದ್ರಿ ಅಂಕಲ್, ಇವತ್ತೇ ನಮ್ಮ ಅಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ, ಆದರೆ ಇವಾಗ ಮಾತ್ರ ಈ ರೀತಿ ಹೇಳ್ತಾ ಇದ್ದೀರಾ, ನನಗೆ ನೆಕ್ಸ್ಟ್ ಕರ್ಕೊಬರ್ತೀನಿ ಅಂತೇಳಿ ಮಾತು ಕೊಡಿ ಅಂತೇಳಿ JP ಪಾಟೀಲ್ ಹತ್ರ ರಾಣಿ ಮಾತನ್ನ ತೊಗೊತಾಳೆ. ಆಯಿತು ಮಾತು ಅಂತ ಹೇಳ್ಬಿಟ್ಟು ಮಾತನ್ನ ಕೊಡ್ತಾರೆ JP ಪಾಟೀಲು. ಸೊ ಅಷ್ಟರಲ್ಲೇ ಸತ್ಯಣ್ಣನ ಮುಖ ನೋಡ್ತಾ ಇರ್ತಾಳೆ ರಾಣಿ. ಆಗ ಅವ್ರ ಮಾವ ಇದ್ಕೊಂಡು ಆಯಿತು ಆಯಿತು ಅಂತೇಳಿ ತಲೆಗುಣ್ಕು ಹಾಕಿಸ್ತಾ ಇರ್ತಾರೆ.
ಸೊ ಇನ್ನೇನು ಅವಳಿಗೆ ರಾಣಿ ಮುಖದಲ್ಲಿ ಸ್ವಲ್ಪ ಖುಷಿ ಬರುತ್ತೆ. ಏಕೆಂದರೆ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತೇಳಿ ಸಖತ್ ಖುಷಿ ಆಗುತ್ತೆ. ತಿರ್ಗಾ ಸತ್ಯಣ್ಣ ಒಂದು ಕಡೆ ಯೋಚನೆ ಮಾಡ್ತಾನೆ, ದೇವರೇ ಹೇಗಾದರೂ ಮಾಡಿ ನನ್ನ ತಂಗಿ ಏನೂ ತಪ್ಪು ಮಾಡಿಲ್ಲ, ಮಗು ಈ ರೀತಿ ನೋವು ತಿಂತಾ ಇದೆ, ತಾಯಿ ಮಗಳಿಬ್ಬರು ಕೂಡ ಈ ಥರ ನೋವು ತಿಂತಿದ್ದಾರೆ, ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಪ್ಪ ಅಂತೇಳಿ ದೇವ್ರನ್ನ ಬೇಡ್ಕೊಂಡು ಅಲ್ಲೇ ನಿಂತ್ಕೊತಾನೆ. ಸೊ ಅಷ್ಟರಲ್ಲೇ ಇವರಿಬ್ಬರು ಸರಳ ಅವ್ರ ಅಮ್ಮ ಇಬ್ಬರು ಕಾಯ್ತಾ ಇರ್ತಾರೆ, ಇನ್ನೂ ಬರಲಿಲ್ಲಲ್ಲ ಇವರು ಅಂದರೆ ಕೋರ್ಟಿಗೆ ಹೋದರು ಅಂಥೇಳಿ. ಅಷ್ಟರಲ್ಲೇ ಬರ್ತಾನೆ ಸತ್ಯಣ್ಣ. ಸರಳ ಕೇಳ್ತಾಳೆ, ಏನಾಯ್ತು ರೀ ಅಂತ. ಇಲ್ಲ ಕಣೆ, ನಾವು ಸೋತ್ವಿ ಕೇಸ್ನ ಅಂತ ಕೂಡ ಹೇಳ್ತಾನೆ. ನಾನು ಹೇಳಲಿಲ್ವಾ, ಆ ವರದನ್ನ ಎದುರಾಕ್ಕೋಬೇಡಿ, ಆ ವರದ ಸರಿಯಿಲ್ಲ ಅಂಥೇಳಿ, ಆದರೆ ನೀವು ಅರ್ಥ ಮಾಡ್ಕೊಂಬಂದಂಗೆ ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೀರಾ ಅಂತೇಳ್ಬಿಟ್ಟು ಸರಳ ಬೈತಾಳೆ. ಹಾಗಿದ್ರೆ ಸಾಕಮ್ಮ ಕೂಡ ಹಾಗೆ ಅಂತಾಳೆ. ಅಲ್ಲ ಅಂದರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಈ ಹಳೆ ಕೇಸ್ನ ಕೆದ್ಕೊಂಡು ಕೂತ್ಕೊಂಡು ಎಲ್ಲ ಹಾಳು ಮಾಡ್ಕೊತಿದ್ದೀರಲ್ಲ ಅಂತೇಳಿ. ಹಾಗಾದರೆ ನನ್ನ ತಂಗಿ ಹೊರಗಡೆನೇ ಇರಬೇಕಾ, ಅಂದರೆ ಒಳಗಡೆನೇ ಇರಬೇಕಾ, ನನ್ನ ತಂಗಿಗೆ ನಾನು ನ್ಯಾಯ ಕೊಡ್ಸೋದು ಬೇಡವಾ ಅಂತೇಳಿ ಸಾಕಮ್ಮ ಹೇಳ್ತಾಳೆ. ಸೊ ಸರಳ ಕೂಡ ಅದೇ ರೀತಿ ಹೇಳ್ತಾಳೆ. ಸೊ ಅಷ್ಟರಲ್ಲೇ ಲೋಹಿತ್ ಇದ್ಕೊಂಡು, ಅಪ್ಪ ನಾವು ಮೊದಲಿದ್ವಲ್ಲ ಆ ರೀತಿ ಇರೋಣಪ್ಪ ಅಂಥೇಳಿ ಹೇಳಿದಾಗ, ನೋಡು ಲೋಹಿತ, ನಮ್ಮ ಸ್ವಾರ್ಥಕ್ಕೆ ನಾವು ಇನ್ನೊಬ್ಬರನ್ನ ಬಿಟ್ಕೊಡ್ಬಾರ್ದು. ನಮ್ಮವರು ಅಂತ ನಮ್ಮ ಮನೆಗೆ ಬಂದಾಗ ಅವ್ರ ಸಹಾಯ ಕೇಳಿದಾಗ ನಾವು ಅವರಿಗೆ ಸಹಾಯ ಮಾಡಲೇಬೇಕು ಅಂತೇಳ್ಬಿಟ್ಟು ಅವರಪ್ಪ ಲೋಹಿತನಿಗೆ ಅರ್ಥ ಮಾಡಿಸ್ತಾನೆ. ಅಷ್ಟರಲ್ಲೇ ಇವಳು ಮಾತಾಡ್ತಾ ಮಾತಾಡ್ತಾ, ರೀ ಈ ರೀತಿ ಏನು ಎಷ್ಟೇ ಇದು ಮಾಡಿದರೂ ಕೂಡ, ಏನೇ ಮಾಡಿದರೂ ಕೂಡ ಏನೂ ಪ್ರಯೋಜನ ಇಲ್ಲ. ಆ ವರದ ನಿನ್ನ ಏನಾದರೂ ಒಂದು ಉಲ್ಟಾ ಪಲ್ಟಾ ಮಾಡಿಬಿಟ್ಟು ನಿಮ್ಮನ್ನ ಮುಳುಗಿಸ್ಬಿಡ್ತಾನೆ ಅಂತ ಸರಳ ಹೇಳ್ತಾಳೆ. ಹಂಗಂದ ತಕ್ಷಣನೇ ಸತ್ಯಣ್ಣಗೆ ಒಂದು ಪಟ್ಟನ ಜ್ಞಾಪನ ಆಗುತ್ತೆ ವರದನ ವಿಷಯ ಎತ್ಕೊಂಡ ತಕ್ಷಣ. ಅಂದರೆ ಸರಳ ಹೇಳಿರ್ತಾಳಲ್ವ, ಈ ರೀತಿ ರಾಣಿ ಹಿಂದೆ ಬಿದ್ದಿಲ್ಲ, ರಾಣಿ ಬ್ಯಾಗಿಂದ ಬಿದ್ದಿದ್ದಾನೆ ಅಂಥೇಳಿ, ಅದನ್ನು ನೆನ್ಪು ಮಾಡ್ಕೊಬಿಡ್ತಾನೆ ಸತ್ಯಣ್ಣ. ಸರಳ ನೀನು ಏನಂದೆ ಅಂತ ಮತ್ತೆ ಕೇಳ್ತಾನೆ. ಅವಳು ಮತ್ತೆ ಹೇಳ್ತಾಳೆ. ಅದನ್ನು ಇವಾಗ ಪಟ್ಟನ್ನ ಕೇಳಿಸ್ಕೊಂಡು ಅವನು ರಪ 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 ಆ ಕಡೆಗೆ ಹೋಗ್ತಾನೆ ಸತ್ಯಣ್ಣ. ಸೊ ಇನ್ನೊಂದು ಕಡೆ ಇಲ್ಲಿ ಅಣ್ಣ ತಂಗಿ ಇಬ್ಬರು ಕೂಡ ಮಾತಾಡಿಕೊಂಡು, ಥ್ಯಾಂಕ್ಸ್ ಸಾರಿಕಾ ಅಂತೇಳಿ ವರದ ಹೇಳ್ತಾನೆ. ಏನೋ ದೊಡ್ಡ ಮಹಾತ್ಯಾಗ ಮಾಡಿದ ನನಗೆ, ನಿನ್ನಿಂದನೇ ಇವತ್ತು ಈ ಕೇಸ್ ಗೆಲ್ಲಕ್ಕಾಗಿದ್ದು, ನೀನು ಬಂದು ಐಡಿಯಾ ಕೊಟ್ಟಿಲ್ಲ ಅಂತಂದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಇಲ್ಲ ಅಂತಂದಿದ್ರೆ ನಾನಿವತ್ತು ಜೈಲಲ್ಲಿ ಇರ್ತಿದ್ದೆ ಹೋಗಿ. ನೀನು ಬಂದು ಐಡಿಯಾ ಕೊಟ್ಟು ಎಲ್ಲ ಒಳ್ಳೆಯದೇ ಮಾಡಿದೆ ನನಗೆ. ಥ್ಯಾಂಕ್ಸ್ ಅಮ್ಮ, ಇವತ್ತಿಂದ ಏನೇ ಇದ್ರೂ ಕ್ರೆಡಿಟ್ ಎಲ್ಲ ನಿನಗೆ ಅಂತೇಳಿ ಹೇಳ್ತಾನೆ. ಅಣ್ಣ, ಅಷ್ಟು ಬೇಗ ನಾವು ಸೋಲನ್ನ ಒಪ್ಕೊಳಕ್ಕಾಗಲ್ಲ. ಅಷ್ಟು ಬೇಗ ನಾವು ಗೆದ್ದಿದ್ದೀವಂತ ಯಾವುದೇ ಕಾರಣಕ್ಕೂ ನಾವು ಖುಷಿ ಪಡಬಾರ್ದಣ್ಣ. ಇನ್ನೊಂದು ಇಯರಿಂಗ್ ಇದೆ, ಮತ್ತು ನೀವು ಇನ್ನೊಂದು ವಿಷಯನ ಮರ್ತಿದ್ದೀರಾ ಅಂತ ಅನಿಸುತ್ತೆ ಅಂದಾಗ, ಗೊತ್ತು ಸಾರಿಕಾ, ಮೆಮೊರಿ ಕಾರ್ಡು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ ವರ್ಧ. ಸೊ ಹೌದು ಅಣ್ಣ, ಆ ಮೆಮೊರಿ ಕಾರ್ಡ್ ಎಲ್ಲಿದೆ ಅಂತ ಹುಡುಕಿ, ಆ ಮೆಮೊರಿ ಕಾರ್ಡ್ ಏನಾದರೂ ಬಂತು ಇವ್ರ ಕೈಯಲ್ಲಿ ಸಿಕ್ತು ಅಂತಂದರೆ ನಮ್ಮ ಕತೆ ಮುಗೀತು ಅಂತೇಳಿ ಸಾರಿಕಾ ಹೇಳ್ತಾಳೆ. ಸೊ ಇಲ್ಲೊಂದು ಕಡೆ ಇನ್ನು ಮಗುಗೆ ಊಟ ಮಾಡಿಸ್ತಾ ಇರ್ತಾನೆ ಬಾಲ. ಅವಳು ನನಗೆ ಬೇಡ ಬೇಡ ಅಂತ ಹಠ ಮಾಡ್ತಾ ಇರ್ತಾಳೆ. ಅಲ್ಲ, ನಿಮ್ಮಮ್ಮ ಬಂದಮೇಲೆ ಬೇಜಾರು ಮಾಡ್ಕೊಳಲ್ವಾ, ನನ್ನ ಮಗಳು ಎಷ್ಟು ಸಣ್ಣಕ್ಕಾಗಿದ್ದಾಳಂತ ನನಗೆ ಭಯ ಅಲ್ವಾ ಅಂತ ಬಾಲ ಹೇಳ್ತಾ ಇರ್ತಾನೆ. ಹಿಂಗೆ ಮುಖ ನೋಡ್ತಾಳವಳು. ಸರಿ ಸರಿ ಸರಿ, ನೀನಿಲ್ಲಿದ್ದೀಯ ಅಂತ ನಿಮ್ಮಮ್ಮಗೆ ಗೊತ್ತಾಗಲ್ವಲ್ಲ, ಹಾಗಿದ್ರೆ ಸತ್ಯಣ್ಣನ ಬೈತಾಳೆ ನಿಮ್ಮ ಮಾಮನ್ನ. ನಮ್ಮ ಅಣ್ಣ ನೋಡು ಯಾವ ರೀತಿ ನೋಡ್ಕೊಂಡಿದ್ದಾನೆ ಅಂಥೇಳಿ ನಿಮ್ಮ ಮಾಮನ ಮೇಲೆ ಕೋಪ ಮಾಡ್ಕೊತಾರೆ, ಅದಕ್ಕೆ ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳು ಬಾಯಿ ತೆಗಿತಾಳೆ. ಆಗ ತುತ್ತನ್ನ ಇಡ್ತಾನೆ ಬಾಯೊಳಕ್ಕೆ. ಅಷ್ಟರಲ್ಲೇ ಸತ್ಯಣ್ಣ ಫೋನ್ ಮಾಡ್ತಾನೆ ಬಾಲನ್ಗೆ. ಫೋನ್ನ ನೋಡಿ, ಓ ಸತ್ಯ ಅಂತೇಳಿ ಫೋನ್ನ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿದ ತಕ್ಷಣವೇ, ಬಾಲ ಯಾಕೆ ಅಂತ ಗೊತ್ತಾಯಿತು ಬಾಲ, ಯಾಕೆ ಈ ರೀತಿ ರಾಣಿ ಹಿಂದೆ ಬಿದ್ದಿದ್ದಾನೆ, ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಅಂತ ಹೇಳಿ ಮಾತಾಡ್ತಾ ಇರಬೇಕಾದಾಗ, ಏನೋ ಸತ್ಯ ಅಂತೇಳಿ ಬಾಲ ಕೇಳ್ತಾನೆ. ಏನು ಗೊತ್ತಾ, ರಾಣಿ ಹಿಂದೆ ಬಿದ್ದಿಲ್ಲ ವರದ, ರಾಣಿ ಬ್ಯಾಗಿಂದ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂದಾಗ, ಹಾಗಾದರೆ ನಿಮ್ಮ ಮಿಸ್ಸಸ್ನ ಕೇಳಿ ತಿಳ್ಕೊಂಡಿಯೇ ನೀನು ಸರಳ ಅವ್ರನ್ನ ಅಂತೇಳಿ ಬಾಲ ಕೇಳಿದಾಗ, ಹೌದು ಕಣೋ, ಅವಳು ಹೇಳಿ ಎಲ್ಲ ತಿಳ್ಕೊಂಡೆ ನಾನು, ಅದಕ್ಕೆ ನನಗೆ ಗೊತ್ತಾಗಿರೋದು, ರಾಣಿ ಬ್ಯಾಗು ಇತ್ತು ಒಂದು. ಸೊ ಆದರೆ ಆ ಬ್ಯಾಗ್ನ ಇವಳು ಗುಜರಿಗೆ ಹಾಕ್ಬಿಟ್ಟಿದ್ದಾಳೆ ಕಣೋ, ಅದೇ ಇವಾಗ ಆ ಬ್ಯಾಗ್ನ ಹೇಗಾದರೂ ಮಾಡಿ ಹುಡುಕ್ಬೇಕು ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂತೇಳಿ ಬಾಲ ಕೇಳಿದಾಗ, ಹೌದು ಗುಜರಿಗೆ ಹಾಕ್ಬಿಟ್ಟಿದ್ದಾಳೆ ನನ್ನ ಹೆಂಡ್ತಿ. ಇನ್ನೊಂದು ವಿಷಯ ಗೊತ್ತಾ, ಅಂಗಡಿ ಹತ್ರ ಪದೇ ಪದೇ ಹುಡುಕೆ ಬರ್ತಿದ್ರು ರೌಡಿಗಳು, ರಾಣಿನಲ್ಲ, ರಾಣಿ ಬ್ಯಾಗ್ನ ಹುಡುಕೆ ಬರ್ತಿದ್ದಾರೆ ಅವರು. ಆದರೆ ನನಗೆ ಅವಾಗ ಅರ್ಥ ಆಗಿಲ್ಲ, ಈಗ ಅರ್ಥ ಆಗಿದೆ. ಮತ್ತು ಇನ್ನೊಂದು ವಿಷಯ ಗೊತ್ತಾ, ಅವತ್ತು ಆಟ ತೊಗೊಂಡೋಗಿದ್ವಲ್ಲ, ಸೀನಾ ಆಟ ತೊಗೊಂಡೋಗಿದ್ದು, ಆಟನ ತೊಗೊಂಡೋಗ್ಬಿಟ್ಟು ರಾಣಿ ದೇವಸ್ಥಾನಕ್ಕೆ ಹೋದ್ವಿ, ನಾನು ರಾಣಿ ಇಬ್ಬರು ಅಲ್ಲಿ ಆಟನ ಬಿಟ್ಟು, ಆ ಬ್ಯಾಗಲ್ಲಿ ಏನೋ ಒಟ್ಟಿಗೆ ನಡೆದಿದೆ, ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಎಲ್ಲ ಅರ್ಥ ಮಾಡಿಸ್ತಾನೆ. ಆಗ ಇವರು ಯೋಚನೆ ಮಾಡ್ತಾರೆ, ಯಾರು ಬಾಲ, ಓ ಈ ಬ್ಯಾಗಲ್ಲಿ ಏನೋ ಇದೆ ಅಂತೇಳಿ. ಆವಾಗ
ಆ ಬ್ಯಾಗ್ನ ಹೋಗಿ ಒಂದು ಗುಜರಿ ಹತ್ರ ನಮ್ಮ ರಾಣಿದಂತ ತಂದಿರ್ತಾನೆ ಬಾಲ. ಅದನ್ನ ತಂದು ಮನೆಗೆ ಇಟ್ಕೊಂಡಿರ್ತಾನೆ ನೆನಪಿಗೆ ಅಂತ. ಆಗ ಸತ್ಯಣ್ಣನ ಹತ್ರ ಒಂದು ವಿಷಯ ಗೊತ್ತೇನೋ ಸತ್ಯ, ಆ ಬ್ಯಾಗು ನನ್ನ ಹತ್ರನೇ ಇದೆ. ಏಕೆಂದರೆ ಗುಜ್ರಿ ಅವ್ರ ಹತ್ರ ಆ ಬ್ಯಾಗ್ನ ನಾನೇ ಇಸ್ಕೊಂಡು ಬಂದಿದ್ದೀನಿ. ಅದು ರಾಣಿ ಬ್ಯಾಗ್ ಅಂತ ನನಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣವೇ ನನ್ನ ಮಗಳ ಬ್ಯಾಗ್ ಯಾಕೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ನೆನಪಿಗೋಸ್ಕರ ಅಂತೇಳಿ ಅದನ್ನೆಲ್ಲ ಧೂಳೆಲ್ಲ ಕೊಡೋಗ್ಬಿಟ್ಟು ನಾನು ತೊಗೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಾಲ ಹೇಳಿಬಿಡ್ತಾನೆ. ಆಗ ಇನ್ನೊಂದು ವಿಷಯ ನೆನೆಸ್ಕೊಳೋದು ಏನು ಗೊತ್ತಾ, ಹಿಂದೆ ಮಣಿ ಹೇಳಿರ್ತಾನೆ, ಒಂದು ಮೆಮೊರಿ ಕಾರ್ಡ್ ಇತ್ತು ನನ್ನ ಹತ್ರ. ಸುಲೋಚನಾಗೆ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋ ಮೆಮೊರಿ ಕಾರ್ಡು. ಆ ಮೆಮೊರಿ ಕಾರ್ಡ್‌ನ ನಾನು ರೌಡಿಗಳು ಅಟ್ಟಾಡಿಸ್ಕೊಂಡು ಬಂದಾಗ ಸ್ಕೂಲ್ ಬ್ಯಾಗಲ್ಲಿ ಹಾಕಿದ್ದೀನಿ ಒಂದು ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ ಮಣಿ. ಅದನ್ನು ಕೂಡ ನೆನ್ಪು ಮಾಡಿಕೊಂಡು ಸತ್ಯಣ್ಣನ ಕೈಲಿ ಹೇಳ್ಬಿಡ್ತಾನೆ ಎಲ್ಲ ಕೂಡ, ಈ ರೀತಿ ನಡೀತು, ಈ ರೀತಿ ನಡೀತು ಅಂತೇಳಿ. ಹಾಗಿದ್ರೆ ಒಂದು ಕೆಲಸ ಮಾಡು ಬಾಲ, ಆ ಬ್ಯಾಗ್‌ನಲ್ಲಿ ಹುಡುಕು ಏನಿದೆ ನಿನ್ನ ಹತ್ರ ಇದೆಯಾ ಆ ಬ್ಯಾಗು ಅಂತ ಸತ್ಯಣ್ಣ ಕೇಳ್ತಾರೆ. ಹೌದು ನನ್ನ ಹತ್ರನೇ ಇದೆ ಆ ಬ್ಯಾಗು ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ಆವಾಗ ಇನ್ನೇನು ಹೇಗಾದರೂ ಮಾಡಿ ಆ ಬ್ಯಾಗ್‌ನ ಫಸ್ಟು ತೊಗೊಂಡು ಬಂದು ಹುಡ್ಕೋ, ನಮಗೆ ಸಾಕ್ಷಿ ಸಿಕ್ತಲ್ಲ, ಆ ದೇವರೇನೆ ಹೇಗೋ ಮಾಡಿ ನಮ್ಮ ರಾಣಿ ಬ್ಯಾಗಲ್ಲೇ ಈ ಸಾಕ್ಷಿನ ಸೇರಿಸಿದಾನಂತ ಅನ್ಸುತ್ತೆ ಕಣೋ, ಹೋಗು ಬೇಗ ಆ ಬ್ಯಾಗ್‌ನ ಹುಡುಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಸತ್ಯ ಅಂತೇಳಿ ರಾಣಿಗೆ ಆ ಬ್ಯಾಗ್ ತೊಗೊಬರಗಮ್ಮ ಹೋಗಿ ಅಂತ ಹೇಳ್ಬಿಟ್ಟು ಆ ಬ್ಯಾಗ್‌ನ ಕಳಿಸ್ತಾನೆ ಬಾಲ. ಸೊ ಅಷ್ಟರಲ್ಲೇ ಹೋಗಿ ರಾಣಿ ಆ ಬ್ಯಾಗ್‌ನ ತರೋಕ್ಕೆ ಹೋಗ್ತಾಳೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸಾರಿಕಾ ಒಂದು ಕಡೆ ಯೋಚನೆ ಮಾಡ್ತಿರ್ತಾಳೆ, ಮತ್ತು ಜೆ ಪಿ ಪಾಟೀಲು ಅಷ್ಟೇ ಹೆವಿ ವರ್ಕ್ ಮಾಡ್ತಿದ್ದಾರೆ ಹಳೆ ಡೀಟೇಲ್ಸ್ನೆಲ್ಲ ನೋಡಿಕೊಂಡು. ಇಲ್ಲಿ ಒಂದು ಕಡೆ ವರದ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಭಾರ್ಗವಿ ಕೂಡ ಬಂದು ಅವ್ರ ಮಾಮನ್ನ, ಮಾಮ ಏನು ಇನ್ನೂ ವರ್ಕ್ ಮಾಡ್ತಿದ್ದೀರಲ್ಲ ಮನೆಗೆ ಬನ್ನಿ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಭಾರ್ಗವಿ, ಹಳೆ ಕೇಸ್ ಆಗಿರೋದ್ರಿಂದ ಏನು ಸಾಕ್ಷಿನೇ ಸಿಗ್ತಾ ಇಲ್ಲ. ಆ ವರದ ನೋಡಿದ್ರೆ ನಾವು ರಿಯಲ್ ಸಾಕ್ಷಿನ ತೊಗೊಂಡೋಗಿ ನಿಲ್ಲಿಸಿದ್ರು ಕೂಡ ಅದನ್ನೇ ಊಟ ಮಾಡಿಬಿಟ್ಟು ಹಿಂದಕ್ಕೆ ತಿರ್ಗೋ ಥರ ಮಾಡ್ದ. ಅವ್ನು ಸಾಮಾನ್ಯ ಜನ ಅಲ್ಲ ಅಂತ ಅನಿಸುತ್ತೆ, ಅವನು ಸ್ವಲ್ಪ ಕ್ರಿಮಿನಲ್ ಜಾಸ್ತಿ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಭಾರ್ಗವಿ ಇದ್ಕೊಂಡು, ಯಾವುದೋ ಒಂದು ಮಾರ್ಗ ಸಿಗುತ್ತೆ, ನಿಮ್ಮಂಥ ಜೆ ಪಿ ಪಾಟೀಲ್ ಅನ್ನಿಸ್ಕೊಂಡಿರೋ ಅಂಥವ್ರಿಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಯಾವ ದೊಡ್ಡ ವಿಷಯ ಮಾಮ, ಎಲ್ಲ ಗೊತ್ತಾಗುತ್ತೆ, ಬನ್ನಿ ಮನೆಗೆ ಹೋಗೋಣ, ನಾಳೆ ಬಂದು ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ. ಆಗ ಜೆ ಪಿ ಇದ್ಕೊಂಡು, ಹೌದು ಭಾರ್ಗವಿ, ಈಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಬೇರೆದೇನಾದರೂ ಯೋಚನೆ ಬರುತ್ತಾ ಅಂತೇಳಿ ಈಗ ಮನೆಗೆ ಹೋಗೋಣ ಅಂತೇಳಿ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಸೊ ಇಲ್ಲೊಂದು ಕಡೆ ಬ್ಯಾಗ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲೇ ಬ್ಯಾಗ್ ತೊಗೊಂಡು ಬಂದು ಕೊಡ್ತಾಳೆ ರಾಣಿ. ಆ ಬ್ಯಾಗಲ್ಲಿರೋ ಬುಕ್ಸ್ನೆಲ್ಲ ತೆಗೆದು ಆಚೆ ಹಾಕ್ಬಿಡ್ತಾನೆ. ಎಷ್ಟು ಆಚೆ ಹಾಕಿ ಎಲ್ಲ ಬುಕ್ಸ್ನೂ ಈಚೆ ಹಾಕಿದರೂ ಕೂಡ ಅದರಲ್ಲಿ ಏನೂ ಸಿಗೋದಿಲ್ಲ. ತುಂಬ ಗಾಬರಿ ಪಟ್ಕೊಂಡಿರ್ತಾನೆ. ಎಲ್ಲ ಬುಕ್ಸ್ಗಳು ಎಲ್ಲ ಬುಕ್ಸ್ ಎಲ್ಲ ಕೊಡುತ್ತಾನೆ, ತಿರ್ಗಾ ಬ್ಯಾಗೆಲ್ಲ ಕೊಡುತ್ತಾನೆ, ಪೆನ್ನುಗಳೆಲ್ಲ ಪೆನ್ಸಿಲ್ಗಳೆಲ್ಲ ತೆಗಿತಾನೆ. ಅದರಲ್ಲಿ ಏನೇನೈತೆ ಅದನ್ನೆಲ್ಲ ತೆಗ್ದಾಕ್ತಾನೆ. ಯಾಕೆಂದರೆ ಮೆಮೊರಿ ಕಾರ್ಡ್ ಅಂದರೆ ಇಷ್ಟೇ ಇರುತ್ತಲ್ವ, ಯಾವ ಸಂದಲ್ಲಿ ಸಿಗಾಕೊಂಡಿದೆಯೋ ಗೊತ್ತಾಗಲ್ಲ ಅವನಿಗೆ ಕೂಡ. ಸೊ ಈಗ ಸತ್ಯಗೆ ಇನ್ನೊಂದು ಸರಿ ಫೋನ್ ಮಾಡಿ, ಸಿಗಲಿಲ್ಲ ಸತ್ಯ ಅಂತೇಳಿ ಹೇಳಿದಾಗ, ಏ ಬಾಲ ನೀಟಾಗಿ ಹುಡ್ಕೋ, ಎಲ್ಲರೂ ಒಂದು ಸಂದಲ್ಲಿ ಸಿಗಾಕೊಂಡಿರ್ಬೋದು ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಇನ್ನೊಂದು ಸರಿ ಹಂಗೆ ಲೈನಲ್ಲಿ ಫೋನ್ನ ಸೈಡ್ಗಿಟ್ಟು ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ಕೊಡಿಬಿಡ್ತಾನೆ. ಕೊಡವಿದ ತಕ್ಷಣವೇ ಮೆಮೊರಿ ಕಾರ್ಡ್ ಸಿಗುತ್ತೆ. ಮೆಮೊರಿ ಕಾರ್ಡ್ ಸಿಕ್ಕಿದ ತಕ್ಷಣ ಅಲ್ಲಿ ತಂದೆ ಮಗಳಿಬ್ಬರು ತುಂಬ ಶಾಕ್ ಆಗಿಬಿಡ್ತಾರೆ. ಅದನ್ನು ನೋಡ್ಕೊಂಡು ಇನ್ನು ತುಂಬ ಖುಷಿ ಪಟ್ಕೊಂಡು ಆಗ ಕೈಯಲ್ಲಿ ತೊಗೊಳ್ತಾನೆ ಮೆಮೊರಿ ಕಾರ್ಡ್‌ನ. ಕೈಯಲ್ಲಿ ತೊಗೊಂಡಾದ್ಮೇಲೆ ತುಂಬಾ ಖುಷಿ ಆಗಿಬಿಡುತ್ತೆ ಬಾಲನ್ಗೆ. ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಸಾಕ್ಷಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಮತ್ತೆ ಹಾಗೆಯೇ ಒಂಥರ ಖುಷಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗೋದಕ್ಕಿಂತ ಇಂಪಾರ್ಟೆಂಟಾಗಿ ಇನ್ನೊಂದು ಅವನಿಗೆ ಒಂಥರ ಶಾಕ್ ಆಗಿಬಿಡ್ತಾನೆ ಆ ಮೆಮೊರಿ ಕಾರ್ಡ್‌ನ ನೋಡಿ. ಎಷ್ಟು ಶಾಕು ಅಂತಂದರೆ ಹೇಳೋಕ್ಕೆ ಆಗಲ್ಲ. ಏನೋ ಒಂಥರ ಸ್ವರ್ಗನೇ ಬಂದು ಕೈ ಸಿಕ್ತೇನೋ ಅನ್ನೋಷ್ಟು ಶಾಕು ಖುಷಿ ಎರಡೂ ಆಗಿಬಿಡುತ್ತೆ. ತಿರ್ಗಾ ಫೋನ್ ಇಸ್ಕೊಂಡು ಸತ್ಯಣ್ಣನ ಕೈಲಿ ಮೆಮೊರಿ ಕಾರ್ಡ್ ಸಿಕ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಂದ ತಕ್ಷಣ ಸತ್ಯಣ್ಣ ತುಂಬಾ ಖುಷಿ ಪಟ್ಕೊಂಡು ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಸಂಚಿಕೆಯಲ್ಲಿ ಪಕ್ಕ ಕಾವೇರಿ ಮನೆಗೆ ಬರ್ತಾಳೆ. ನೋಡೋಣ ಏನಾಗುತ್ತೆ, ಯಾವ ಥರ ನಡೆಯುತ್ತೆ ಕತೆ ಅಂತೇಳಿ ವೆಯ್ಟ್ ಮಾಡಿ. ನಿನ್ನೆ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗೂ ಕೂಡ ಅಷ್ಟೇ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.